ಸರ್, ಈಗ ಬೌರಿಂಗ್ ಗೋಡೆ ದುರಂತ ಒಂದು ವರದಿ ಕೊಟ್ಟಿದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ವರದಿ ಕೊಟ್ಟಿದ್ದಾರೆ. ಮತ್ತೆ ಕ್ರಮ ಕೇಳಿದ್ರೆ ನೀವು ಉಸ್ತುವಾರಿ ಸಚಿವರಿದ್ದೀರಿ. ಅದು ಹಾಸ್ಪಿಟ್ಲದು ಅದು PWDಗೆ ಸಂಬಂಧಪಟ್ಟಂತಿದೆ. ಅದೇನಾಗಿದೆ, ಗೋಡೆ ಇದೆ, ಆ ಗೋಡೆಗೆ ಸ್ಟ್ರೆಂಥನ್ ಮಾಡಿಲ್ಲ. ಈ ಲೆವೆಲ್ಗೆ ಅವರು ಮಣ್ಣನ್ನು ಸುರಿದ್ಬಿಟ್ಟಿದ್ದಾರೆ. ಅದು ಪ್ರೆಷರ್ ಜಾಸ್ತಿಯಾಗಿ ಆ ರೀತಿ ಆಗಿದೆ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ವರದಿ ಎಲ್ಲ ತರಿಸ್ಕೊಂಡಿದ್ದೀನಿ. ನಾನೇ ತೀರ್ಮಾನ ಮಾಡೋದಿಲ್ಲ ಅದನ್ನು. ಯಾವ ಕಾರ್ಪೊರೇಷನ್ ಇಂಜಿನಿಯರ್ಸು ಯಾರೂ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥವ್ರೆ. ನಾನು PWD ಮಿನಿಸ್ಟರ್ ಹತ್ರ ಮಾತಾಡಿ ಚೀಫ್ ಮಿನಿಸ್ಟರ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವೇನು ಕ್ರಮ ಕೈಗೊಳ್ಳಬೇಕು ನಾವು ಮಾಡ್ತೀವಿ. ಟೌನ್ಶಿಪ್ ಸಂಬಂಧಪಟ್ಟ ದೇವೇಗೌಡರು ಹೋರಾಟ ಇವತ್ತಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಲೆಟರ್ ಬರೆದಿದ್ದಾರೆ ಸರ್. ಅಲ್ಲಿ ಅಲ್ಲ, ಅವ್ರಿಗಲ್ಲ, ಅವರು ಮೋದಿಯವ್ರಿಗೆ ಬರಬೇಕು. ಮೋದಿಯವ್ರಿಗೆ ಬೇರೆ ಯಾರು ಲೀಡರ್ಸ್ ಅವ್ರಿಗೆ ಬರೀಬೇಕು. ಅವ್ರಿಗೆ ಬರೋದೇ ಸುಖ. ರಾಹುಲ್ ಗಾಂಧಿ ಅವ್ರೇನು ಅಧಿಕಾರದಲ್ಲಿದ್ದಾರೆ? ಅವ್ರು ಏನು ಇದಕ್ಕೆ ಭಯ ಹಾಕಬೇಕು? ಅವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? ದೇವೇಗೌಡರು ಯಾಕೆ ಮಾಡೋಕ್ಕಾಗಲಿಲ್ಲ? ಹೆಸರು ಹೇಳಿದೆ ಸರ್, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಮಾಡಲಿ, ಅವ್ರು ಮಾಡಲಿ. ಪಾಪ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆನೂ ಭಾಳ ಪ್ರೀತಿ ತೋರಿಸ್ತಾ ಇದ್ದಾರೆ. ತೋರಿಸ್ಲಿ ಅವರು. ಹೇಳಿದ್ದಾರೆ ಸರ್ ದೇವೇಗೌಡರು. CM ಅವರು KPCC ಅಧ್ಯಕ್ಷರಕ್ಕೂ ಒತ್ತಡಕ್ಕೆ ಮಣಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳಿ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು? ಇದನ್ನು ನಾನು DLF ಅದು ಮಾರಿದ್ದು. ಪಾಂತವನ್ನ ಕೊಟ್ಟವ್ರು ಮಾತಾಡೋದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಬೇಕಾದ್ರೆ ಅವರು ಬರಲಿ, ಯಾರ್ಯಾರು ಬರಬೇಕು ಅವರು ಬರಲಿ, ಮಾತಾಡಿದ್ರು ಅಲ್ಲೂ ಬೇಕಾದ್ರೆ ಹೋರಾಟ ಮುಂದುವರಿಲಿ. ನಾನು ಬೇಡ ಅಂತ ಹೇಳೋದು. ದೇವೇಗೌಡರು ನೀವು ಪಾಂತವನ್ನ ಕೊಟ್ಟಿದ್ದೀರಿ. ನಾವ್ ಯಾಕೆ ಪಾಪ ಅವ್ರು ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಆದ್ಮೇಲೆ ತಾನೇ ಹೋರಾಟ ಶುರು ಆಗೋದು. ಪಾಂತವನ್ನ ತೀರ್ಮಾನ ಆದ್ಮೇಲೆ ಹೋರಾಟ. CM ಅವ್ರ ಬಗ್ಗೆ ಯಾಕೆ ಸರ್ ಪ್ರೀತಿ ದೇವೇಗೌಡರು? ನಾವು ತೋರಿಸ್ಕೊಳ್ಳಿ, ಏನು ಬೇಡ, ಏನು ತೋರಿಸಿ. 136 ಶಾಸಕರಿದ್ರು, ಏನು ಅರ್ದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಇವನು ಕೊಡಪ್ಪ ಅದೇನೋ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನು. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡಿ. ಹಿಂದೆ ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಹಾಂ, ಈಗ ದೇವೇಗೌಡರು ಹೇಳಿರಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಬೇಕೋ. ಈಗ ರಾಜ್ಯಸಭಾ ಬೇರೆ ಆಗಬೇಕಲ್ಲಪ್ಪ, ಅದಕ್ಕೆ ಮಾತಾಡಬೇಕು. ಮುಂದೆ ರಾಜ್ಯ ರಾಜಕಾರಣ, ನಮ್ಮ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತೆಲ್ಲ ಚರ್ಚೆ ಮಾಡ್ಬೇಕಲ್ಲಪ್ಪ. ಕುರ್ಚಿ ಯಾವಾಗ ಅಂತ ನೀವೇ ಎಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ, ಮಾಡಿ. ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅದಕ್ಕೆ ಒಂದು ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್. ಕಷ್ಟಪಟ್ಟಿದ್ದೀವಿ, ತಿರುಪತಿಗೆ ಹೋಗಿದ್ರಲ್ಲ. ಕಷ್ಟಪಟ್ಟಿದ್ದೀನಿ ನಿಜವಲ್ಲೂ. ನಾನು ಕೂಲಿ ಯಾರಿಗೂ ಕೇಳಿಲ್ಲ. ನಾನೇ ಆ ಕೂಲಿ ಕೇಳಲಿ. ನಾನು ಕೂಲಿ ಗಿಲಿ ಭಗವಂತ ಒಲಿಬೇಕಲ್ಲ ಸರ್. ನನ್ನ ಕೂಲಿ ಅಲ್ಲ, ನಂದಿ ನಾನು ಕೇಳ್ತೀನಿ. ಕರೆದಾಗ ಹೋಗ್ತೀನಿ ಅಂತ ಹೇಳಿದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.